ಹಾಯ್ ಥಿಂಕರ್ಸ್, ನೀವೆಲ್ಲ ಮನೆಗಳಲ್ಲಿ ನಾಯಿ ಅಥವಾ ಬೆಕ್ಕುಗಳನ್ನ ಸಾಕಿರ್ತೀರಾ. ಆದ್ರೆ ನಿಮಗೆ ಗೊತ್ತಾ, ಕೆಲವು ಜನರಂತೂ ತಮ್ಮ ಮನೆಗಳಲ್ಲಿ ಭಯಂಕರವಾದ ಕಾಡು ಪ್ರಾಣಿಗಳನ್ನ ಸಾಕಿದ್ದಾರೆ. ಸಾಮಾನ್ಯ ಜನರಿಗೆ ಆ ಪ್ರಾಣಿಗಳನ್ನ ನೋಡಿದ್ರೇನೆ ಭಯ ಹುಟ್ಟುತ್ತೆ. ಅಂತಹ ಕ್ರೂರವಾದ ಪ್ರಾಣಿಗಳನ್ನ ಇವರು ಮನೆಯಲ್ಲಿ ಸಾಕ್ತಿದ್ದಾರೆ. ಆದ್ರೆ ಇಂತಹ ಹುಚ್ಚು ಸಾಹಸ ಮಾಡೋದು ತುಂಬಾನೇ ಅಪಾಯಕಾರಿಯಾಗುತ್ತೆ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಭಯಂಕರವಾದ ಪ್ರಾಣಿಗಳನ್ನ ಸಾಕ್ತಾ ಇರುವ ಕೆಲವು ಮನೆಯವರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ 10, ಪಿಟ್ ಬುಲ್ ಡಾಗ್ ಅಟ್ಯಾಕ್. 22 ವರ್ಷದ ಈ ಹುಡುಗಿ ಮಾಡ್ಲಿಂಗ್ ನಲ್ಲಿ ತನ್ನ ಕರಿಯರ್ ಅನ್ನ ಶುರು ಮಾಡಿದ್ಲು. ಆದ್ರೆ ಈ ಹುಡುಗಿಯ ಜೊತೆ ಒಂದು ಭಯಂಕರವಾದ ಘಟನೆ ನಡೆಯುತ್ತೆ. ಒಂದು ಸಾಕು ನಾಯಿ ಇವಳ ತುಟಿಯನ್ನ ಕಚ್ಚಿ ತಿನ್ನುತ್ತೆ. ಅಷ್ಟಕ್ಕೂ ನಡೆದಿದ್ದು ಏನಂದ್ರೆ, ಈ ಹುಡುಗಿಗೆ ನಾಯಿಗಳಂದ್ರೆ ತುಂಬಾನೇ ಇಷ್ಟ. ಎಷ್ಟೊಂದು ಇಷ್ಟ ಅಂದ್ರೆ ಇವಳ ಮನೆಯಲ್ಲಿ ಮನುಷ್ಯರಿಗಿಂತ ಹೆಚ್ಚು ನಾಯಿಗಳೇ ಇವೆ. ಆದ್ರೆ ಒಂದು ದಿನ ತನ್ನ ಮನೆಗೆ ಒಂದು ಹೊಸ ಪಿಟ್ಬುಲ್ ನಾಯಿಯನ್ನ ತೆಗೆದುಕೊಂಡು ಬರ್ತಾಳೆ. ಆ ನಾಯಿಗೆ ಸರಿಯಾಗಿ ಟ್ರೈನಿಂಗ್ ಕೂಡ ಕೊಟ್ಟಿರೋದಿಲ್ಲ. ಇದೆಲ್ಲ ಗೊತ್ತಿದ್ರು ಕೂಡ ಆ ನಾಯಿಗೆ ಲಿಪ್ ಕಿಸ್ ಕೊಡೋದಕ್ಕೆ ಹೋಗ್ತಾಳೆ. ಆದ್ರೆ ಆ ನಾಯಿ ತುಂಬಾನೇ ಅಗ್ರೆಸಿವ್ ಆಗಿ ಈ ಹುಡುಗಿಯ ಮೇಲೆ ದಾಳಿ ಮಾಡಿ ಅವಳ ತುಟಿಯನ್ನ ಕಚ್ಚಿ ಕೀಳುತ್ತೆ. ಅಷ್ಟೇ ಅಲ್ಲ, ಅವಳ ಕೈ ಮೇಲೆ ಕೂಡ ದಾಳಿ ಮಾಡಿ ಅಲ್ಲಿರುವ ಮಾಂಸವನ್ನ ಕೀಳುತ್ತೆ. ಈಗ ಈ ಹುಡುಗಿಯ ಪರಿಸ್ಥಿತಿಯನ್ನ ನೀವೇ ನೋಡ್ಬೋದು. ಈಗ ಇವಳ ಮಾಡಲಿಂಗ್ ಜೀವನವೇ ಸರ್ವನಾಶವಾಯಿತು. ಕೊನೆಗೆ ತುಟಿಗಳ ಆಪರೇಷನ್ ಕೂಡ ಮಾಡಿಸ್ತಾಳೆ. ಆದ್ರೂ ಕೂಡ ಅಷ್ಟೊಂದು ಪರ್ಫೆಕ್ಟ್ ಆಗಿ ಏನು ಕಾಣೋದಿಲ್ಲ. ಇದು ಪರ್ಫೆಕ್ಟ್ ಆಗೋದಕ್ಕೆ ಕೆಲವು ವರ್ಷಗಳ ಸಮಯ ಬೇಕಾಗುತ್ತಂತೆ. ನಂಬರ್ 9, ಪೆಟ್ ಹೈನಾ. ಫ್ರೆಂಡ್ಸ್, ಒಂದು ಹೈನವನ್ನ ಸಾಕುವುದು ತುಂಬಾನೇ ಅಪಾಯಕಾರಿಯಾದ ಕೆಲಸ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಅನ್ಕೊಳ್ತೀನಿ. ಇವು ಗುಂಪಿನಲ್ಲಿದ್ರೆ ಕಾಡಿನ ರಾಜ ಎಂದು ಕರೆಯುವ ಸಿಂಹವನ್ನ ಕೂಡ ಬೇಟೆಯಾಡಬಲ್ಲವು. ಅದಕ್ಕೆ ಇದನ್ನ ಪ್ರಪಂಚದ ಅತ್ಯಂತ ಅಪಾಯಕಾರಿ ಪ್ರಾಣಿಗಳ ಲಿಸ್ಟ್ ನಲ್ಲಿ ಸೇರಿಸಿದ್ದಾರೆ. ಇಂತಹ ಕ್ರೂರವಾದ ಪ್ರಾಣಿಯನ್ನ ಮನೆಯಲ್ಲಿ ಸಾಕುವುದು ಅಷ್ಟೊಂದು ಒಳ್ಳೆಯ ಯೋಚನೆ ಅಂತೂ ಅಲ್ಲ. ಆದ್ರೂ ಕೆಲವರು ಈ ಕ್ರೂರವಾದ ಪ್ರಾಣಿಗಳನ್ನ ಮನೆಯಲ್ಲಿ ಸಾಕ್ತಾರೆ. ಅದೇ ರೀತಿ ಆಫ್ರಿಕಾದಲ್ಲಿ ವಾಸವಿರುವ ಜಾಕ್ ಅನ್ನುವ ಒಬ್ಬ ವ್ಯಕ್ತಿ ಕಾಡಿನಿಂದ ಒಂದು ಹೈನಾ ಮರಿಯನ್ನ ತಂದು ತನ್ನ ಮನೆಯಲ್ಲಿ ಸಾಕುವುದಕ್ಕೆ ಶುರು ಮಾಡ್ತಾನೆ. ಅದು ಕೂಡ ತುಂಬಾನೇ ವೇಗವಾಗಿ ಬೆಳೆಯುತ್ತೆ. ಜೊತೆಗೆ ಅವನ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾ ಇತ್ತು. ಎಷ್ಟೇ ಫ್ರೆಂಡ್ಲಿ ಆಗಿದ್ರು ಕೂಡ ಇದರ ವಯಸ್ಸು ಜಾಸ್ತಿ ಆದಂತೆ ಇದರ ಅಗ್ರೆಸಿವ್ನೆಸ್ ಕೂಡ ಬೆಳೀತಾ ಹೋಗುತ್ತೆ. ಇದು ಅವನ ಜೊತೆ ಫ್ರೆಂಡ್ಲಿ ಆಗಿದ್ರು ಕೂಡ ಇದರ ಅಗ್ರೆಸಿವ್ನೆಸ್ ಅನ್ನ ನೋಡಿ ಕೊನೆಗೆ ಇದನ್ನ ವಾಪಸ್ ಕಾಡಿಗೆ ಬಿಡುವ ನಿರ್ಧಾರ ಮಾಡ್ತಾನೆ. ನಂಬರ್ 8, ಪೆಟ್ ಚೀತಾ. ವಿದೇಶಗಳಲ್ಲಿ ತುಂಬಾ ಜನ ಚೀತಾಗಳನ್ನ ಮನೆಯಲ್ಲಿ ಸಾಕ್ತಾರೆ. ಆದ್ರೆ ಯಾರು ಕೂಡ ಯಾವುದೇ ಕಾರಣಕ್ಕೂ ಅವುಗಳ ಹತ್ತಿರಕ್ಕೆ ತಮ್ಮ ಮಕ್ಕಳನ್ನ ಬಿಡೋದಿಲ್ಲ. ಆದ್ರೆ ಸೌತ್ ಆಫ್ರಿಕಾದ ಈ ಫ್ಯಾಮಿಲಿಯಲ್ಲಿ ಅವರ ಮಕ್ಕಳನ್ನ ಚೀತಾ ಜೊತೆ ಆಟವಾಡಲು ಬಿಡ್ತಾರೆ. ಅಂದ್ರೆ ಈ ಚೀತಾಗಳು ತಮ್ಮ ಮಕ್ಕಳಿಗೆ ಏನು ತೊಂದರೆ ಮಾಡೋದಿಲ್ಲ ಅನ್ನೋ ಮೊಂಡು ಧೈರ್ಯ ಇವರದ್ದು. ಯಾಕಂದ್ರೆ ಈ ಚೀತಾಗಳು ಮರಿಗಳಾಗಿದ್ದಾಗಲೇ ಮನೆಗೆ ಇವುಗಳನ್ನ ತೆಗೆದುಕೊಂಡು ಬಂದು ಸಾಕಿದ್ದಾರೆ. ಇದರಿಂದ ಇವುಗಳ ಮೇಲೆ ಅವ್ರಿಗೆ ಅಷ್ಟೊಂದು ನಂಬಿಕೆ ಇದೆ. ಈ ಫ್ಯಾಮಿಲಿ ಎಲ್ಲಿಗೆ ಟ್ರಿಪ್ ಹೋದ್ರು ಕೂಡ ಇವುಗಳನ್ನ ಕೂಡ ಅವ್ರ ಜೊತೆ ಕರೆದುಕೊಂಡು ಹೋಗ್ತಾರೆ. ನಂಬರ್ 7, ಯುಗುವಾನಾಸ್. ಫ್ರೆಂಡ್ಸ್, ಯುಗುವಾನ ನೋಡುವುದಕ್ಕೆ ಎಷ್ಟೊಂದು ಭಯಂಕರವಾಗಿದೆಯೋ ಇದರಲ್ಲಿರುವ ವಿಷ ಕೂಡ ತುಂಬಾನೇ ಅಪಾಯಕಾರಿ. ಇದು ಕಚ್ಚಿದ ತಕ್ಷಣ ಮೆಡಿಕಲ್ ಟ್ರೀಟ್ಮೆಂಟ್ ತೆಗೆದುಕೊಂಡಿಲ್ಲ ಅಂದ್ರೆ ತುಂಬಾನೇ ಇಂಜುರೀಸ್ ಆಗುತ್ತೆ. ಹಾಗಂತ ಸುಮ್ಮನೆ ಇದು ಎಲ್ಲರ ಮೇಲೆ ದಾಳಿ ಮಾಡೋದಿಲ್ಲ. ಒಂದ್ ವೇಳೆ ಇದರ ತಂಟೆಗೆ ಯಾರಾದ್ರೂ ಬಂದ್ರೆ ತುಂಬಾನೇ ಅಗ್ರೆಸಿವ್ ಆಗಿ ಅವರ ಮೇಲೆ ದಾಳಿ ಮಾಡುತ್ತೆ. ಆದ್ರೂ ಕೂಡ ತುಂಬಾ ಜನ ಈ ಜೀವಿಗಳನ್ನ ಮನೆಗಳಲ್ಲಿ ಸಾಕ್ತಾರೆ. ನಿಮ್ಗೆ ಕೂಡ ಇವುಗಳನ್ನ ಸಾಕೋದಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಂಬರ್ 6, ಸ್ನೇಕ್ ಬಾಯ್. ನೀವು ಯಾವತ್ತಾದ್ರೂ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ಇಷ್ಟೊಂದು ದೊಡ್ಡ ಪೈಥಾನ್ ಹಾವನ್ನ ಯಾರಾದ್ರೂ ಮನೆಯಲ್ಲಿ ಸಾಕ್ತಾರಾ ಅಂತ? ಖಂಡಿತ ಕನ್ಸಲ್ಲೂ ಕೂಡ ಯೋಚಿಸಿರೋದಿಲ್ಲ. ಆದ್ರೆ ಕೊಲಂಬಿಯಾ ದೇಶದಲ್ಲಿರುವ ಒಂದು ಫ್ಯಾಮಿಲಿಗೆ ಅವರ ಹೊಲದಲ್ಲಿ ಒಂದು ಪೈಥಾನ್ ಹಾವು ಸಿಗುತ್ತೆ. ನಾರ್ಮಲ್ ಆಗಿ ಇಂತಹ ಸಮಯದಲ್ಲಿ ಎಲ್ಲರೂ ಹಾವುಗಳನ್ನ ಹತ್ತಿರದಲ್ಲಿರುವ ಕಾಡಿಗೆ ಬಿಡ್ತಾರೆ. ಆದ್ರೆ ಈ ಫ್ಯಾಮಿಲಿ ಆ ತರ ಮಾಡೋದಿಲ್ಲ. ಬದಲಿಗೆ ತಮ್ಮ ಮನೆಯಲ್ಲೇ ಸಾಕೋದಕ್ಕೆ ಶುರು ಮಾಡ್ತಾರೆ. ಹಾಗಂತ ಇದೇನು ಸಾಮಾನ್ಯವಾದ ಪೈಥಾನ್ ಹಾವಲ್ಲ. ಪ್ರಸ್ತುತ ಇದು 90 kg ತೂಕ ಇದೆ. ಅಷ್ಟೇ ಅಲ್ಲ, ಆ ಫ್ಯಾಮಿಲಿಯಲ್ಲಿರುವ ಒಬ್ಬ ಹುಡುಗ ಈ ಪೈಥಾನ್ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾನೆ. ಆ ಹಾವು ಕೂಡ ಈ ಹುಡುಗ ಅದ್ರ ಜೊತೆ ಏನೇ ಮಾಡಿದ್ರು ಅದು ಸುಮ್ಮನೆ ಇರುತ್ತೆ. ಈ ಹಾವಿನ ಜೊತೆ ಅವನು ಪ್ರತಿದಿನ ಆಟವಾಡ್ತಾನೆ ಹಾಗೂ ಮಲಗ್ತಾನೆ. ಜೊತೆಗೆ ಹೊರಗಡೆ ತಿರುಗಾಡೋದಕ್ಕೆ ಕೂಡ ಹೋಗ್ತಾರೆ. ಆದ್ರೂ ಕೂಡ ಈ ಪೈಥಾನ್ ಈ ಹುಡುಗನ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿರುತ್ತೆ. ಎಷ್ಟೇ ಫ್ರೆಂಡ್ಲಿ ಆಗಿದ್ರು ಕೂಡ ಹಾವಿನ ಜೊತೆ ಇಷ್ಟೊಂದು ಫ್ರೆಂಡ್ಲಿ ಆಗಿರೋದಕ್ಕೆ ಯಾವ ಪೇರೆಂಟ್ಸ್ ಕೂಡ ಇಷ್ಟ ಪಡೋದಿಲ್ಲ. ಆದ್ರೆ ಈ ಹುಡುಗನ ಫ್ಯಾಮಿಲಿ ಮಾತ್ರ ಅವನು ಹಾವಿನ ಜೊತೆ ಏನೇ ಮಾಡಿದ್ರು ಕೂಡ ತಡೆಯೋದಿಲ್ಲ. ಈ ಪೈಥಾನ್ ಹಾವುಗಳು ಎಷ್ಟೊಂದು ಅಪಾಯಕಾರಿಯಾದ ಜೀವಿ ಅಂತ ನಾನು ನಿಮ್ಗೆ ಸಪರೇಟ್ ಆಗಿ ಹೇಳೋದು ಬೇಕಿಲ್ಲ ಅನ್ಸುತ್ತೆ. ನಂಬರ್ 5, ಮ್ಯಾರಿ ಥ್ರೋನ್. ಫ್ರೆಂಡ್ಸ್, ಈಕೆಯ ಧೈರ್ಯಕ್ಕೆ ಒಂದು ಮೆಚ್ಚುಗೆ ಬರಲೇಬೇಕು. ಯಾಕಂದ್ರೆ ಈಕೆ ಮನೆಯಲ್ಲಿ ಸಾಕಿರುವುದು ಸಾಮಾನ್ಯವಾದ ಪ್ರಾಣಿಯನ್ನಲ್ಲ, ಒಂದು ಭಯಂಕರವಾದ ಅಲಿಗೇಟರ್ ಅನ್ನ ಸಾಕಿದ್ದಾಳೆ. ಈಕೆಗೆ ಈ ಅಲಿಗೇಟರ್ ಒಂದು ನದಿಯ ಬಳಿ ಸಿಗುತ್ತೆ. ಅದನ್ನ ಮನೆಗೆ ತೆಗೆದುಕೊಂಡು ಬಂದು ಒಂದು ಮಗುವಿನ ತರ ಸಾಕ್ತಿದ್ದಾಳೆ. ಅಷ್ಟೇ ಅಲ್ಲ, ಪ್ರತಿದಿನ ಇದಕ್ಕೆ ಟ್ರೈನಿಂಗ್ ಕೂಡ ಕೊಡ್ತಾಳೆ. ಅವಳೆ ಫುಡ್ ಕೂಡ ತಿನ್ನಿಸ್ತಾಳೆ. ಇದನ್ನ ಜೊತೆಗೆ ಹೊರಗಡೆ ವಾಕಿಂಗ್ ಕೂಡ ಕರೆದುಕೊಂಡು ಹೋಗ್ತಾಳೆ. ಈಕೆ ಈ ಮೊಸಳೆಗೆ ರ್ಯಾಂಬೋ ಅನ್ನುವ ಹೆಸರನ್ನ ಕೂಡ ಇಟ್ಟಿದ್ದಾಳೆ. ಯಾವಾಗ್ಲೂ ಮಕ್ಕಳನ್ನ ಕರೆಯೋ ತರ ಪ್ರೀತಿಯಿಂದ
ರ್ಯಾಂಬೋ ಎಂದು ಕರೀತಿದ್ದಾಳೆ. ಈ ಮೊಸಳೆಗೆ 15 ವರ್ಷ ತುಂಬಿದ ಮೇಲೆ ಇದರ ಎತ್ತರ 5 ಅಡಿ ಆಗುತ್ತೆ. ಇದರ ನಂತರ US ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈಕೆಯ ಸೇಫ್ಟಿಯನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಮೊಸಳೆಯನ್ನ ತೆಗೆದುಕೊಂಡು ಹೋಗಲು ಬರ್ತಾರೆ. ಯಾಕಂದ್ರೆ ಮುಂದೆ ಒಂದಲ್ಲ ಒಂದು ದಿನ ಆಕೆಯ ಮೇಲೇನೆ ದಾಳಿ ಮಾಡುವ ಅವಕಾಶ ಇದೆ. ಆದ್ರೆ ಅದಕ್ಕೆ ಈಕೆ ಒಪ್ಪೋದಿಲ್ಲ. ನಾನು ಸತ್ರು ಕೂಡ ಈ ಮೊಸಳೆಯನ್ನ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕೋರ್ಟ್ ನಲ್ಲಿ ಲೀಗಲ್ ಆಗಿ ಕೂಡ ಇವಳು ಫೈಟ್ ಮಾಡಿ ಕೊನೆಗೆ ಆ ಮೊಸಳೆಯನ್ನ ತನ್ನ ಮನೆಗೆ ಕರೆದುಕೊಂಡು ಬರ್ತಾಳೆ. ಅದು ಕೂಡ ಒಂದು ಕಂಡೀಷನ್ ಮೇಲೆ, ಈ ಮೊಸಳೆಯಿಂದ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಈಕೆನೆ ಜವಾಬ್ದಾರಿ ವಹಿಸಬೇಕು. ನಂಬರ್ 4 ವೋರ್ಟೋಗ್. ಇದು ಒಂದು ಕಾಡು ಹಂದಿ. ಸಾಮಾನ್ಯವಾಗಿ ನೀವು ಹಂದಿಗಳನ್ನ ಸಾಕುವ ಜನರನ್ನ ನೋಡಿರ್ತೀರಾ, ಆದ್ರೆ ಅವುಗಳನ್ನ ಸಾಕಿದಷ್ಟು ಸುಲಭವಾಗಿ ಇದನ್ನ ಸಾಕೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ತುಂಬಾನೇ ಅಗ್ರೆಸಿವ್ ಆಗಿರುವಂತಹ ಜೀವಿ. ಆದ್ರೆ ಒಬ್ಬ ವ್ಯಕ್ತಿ ಈ ಕಾಡು ಹಂದಿಯನ್ನ ಒಂದು ನಾಯಿಯ ತರ ಸಾಕ್ತಿದ್ದಾನೆ. ಇದು ಮರಿಯಾಗಿದ್ದಾಗಲೇ ಕಾಡಿನಿಂದ ಇದನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಸಾಕುವುದಕ್ಕೆ ಶುರು ಮಾಡಿದ್ದಾನೆ. ಈತನ ಮನೆಯಲ್ಲಿ ಕೇವಲ ಇದೊಂದೇ ಸಾಕು ಪ್ರಾಣಿ ಇದೆ ಅಂತ ಅನ್ಕೋಬೇಡಿ, ತುಂಬಾ ತರಹದ ಪ್ರಾಣಿಗಳನ್ನ ಈತ ಮನೆಯಲ್ಲಿ ಸಾಕ್ತಿದ್ದಾನೆ. ಈ ಕಾಡು ಹಂದಿ ತುಂಬಾನೇ ವೇಗವಾಗಿ ಓಡುವ ಸಾಮರ್ಥ್ಯವನ್ನ ಹೊಂದಿವೆ. ನಂಬರ್ 3 ಕೋಜೆಕ್. ಇಂಡೋನೇಷ್ಯಾದ ಒಂದು ಫ್ಯಾಮಿಲಿ ಈ ದೈತ್ಯವಾದ ಮೊಸಳೆಯನ್ನ ಮನೆಯಲ್ಲೇ ಸಾಕ್ತಿದ್ದಾರೆ. ಮೊಸಳೆಯ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯನೇ. ಇದು ತುಂಬಾನೇ ಅಪಾಯಕಾರಿಯಾಗಿರುವ ಪ್ರಾಣಿ. ಆದ್ರೆ ಇವರು ಸಾಕಿರುವ ಮೊಸಳೆಯಿಂದ ಇದುವರೆಗೂ ಯಾರಿಗೂ ಯಾವುದೇ ತೊಂದರೆಯಾಗಿಲ್ಲ. ಈ ಮೊಸಳೆಗೆ ಅಂತಾನೆ ಮನೆಯಲ್ಲಿ ಒಂದು ಚಿಕ್ಕ ಪೂಲನ್ನ ಮಾಡಿದ್ದಾರೆ. ಅದರಲ್ಲಿ ಯಾವಾಗ್ಲೂ ಇದು ಆರಾಮಾಗಿ ಮಲಗಿರುತ್ತೆ. ಇದಕ್ಕೆ ಊಟ ತೆಗೆದುಕೊಂಡು ಬಂದ್ರೆ ಅದೇ ಪೂಲಿಂದ ಹೊರಗಡೆ ಬಂದು ಅವರು ಕೊಟ್ಟ ಮೀನುಗಳನ್ನ ತಿಂದು ಆ ಫ್ಯಾಮಿಲಿ ಜೊತೆ ಆಟವಾಡುತ್ತೆ. ನಂಬರ್ 2 ಗಿಲ್ಬರ್ಟರ್ ದಿ ಬ್ಯಾಡ್ಜರ್. ಫ್ರೆಂಡ್ಸ್, ಇದು ಎಷ್ಟೊಂದು ಅಪಾಯಕಾರಿ ಅಂದ್ರೆ ಇದಕ್ಕೆ ಯಾವುದೇ ವಿಷಪೂರಿತ ಹಾವು ಕಚ್ಚಿದ್ರು ಕೂಡ ಇದಕ್ಕೆ ಏನೂ ಆಗೋದಿಲ್ಲ. ಆದ್ರೆ ಇವು ಮಾತ್ರ ಹಾವುಗಳನ್ನ ಕೊಂದು ತಿನ್ನಬಲ್ಲವು. ಇವುಗಳಿಗೆ ತುಂಬಾನೇ ಇಷ್ಟವಾದ ಆಹಾರ ಜೇನು. ಎಲ್ಲೇ ಜೇನುಗೂಡು ಕಾಣಿಸಿದ್ರು ಕೂಡ ಹಿಂದೆ ಮುಂದೆ ಯೋಚಿಸದೆ ಜೇನುಗೂಡಿಗೆ ಬಾಯಿ ಹಾಕುತ್ತೆ. ಇಂತಹ ವಿಚಿತ್ರವಾದ ಪ್ರಾಣಿಯನ್ನ ಮನೆಯಲ್ಲಿ ಯಾರು ಸಾಕ್ತಾರೆ ಹೇಳಿ? ಆದ್ರೆ ಒಬ್ಬ ವ್ಯಕ್ತಿ ಇವುಗಳನ್ನ ಕೂಡ ಮನೆಯಲ್ಲಿ ಸಾಕ್ತಿದ್ದಾನೆ. ನಂಬರ್ 1 ಮೋಯೋ ದಿ ಬೇಬಿ ಎಲಿಫೆಂಟ್. ಫ್ರೆಂಡ್ಸ್, ನೀವೆಲ್ಲರೂ ಆನೆಗಳನ್ನ ಸಾಕುವುದು ಖಂಡಿತ ನೋಡಿರ್ತೀರಾ. ಯಾಕಂದ್ರೆ ಆನೆಗಳನ್ನ ಸಾಕುವುದು ತುಂಬಾನೇ ಕಾಮನ್ ಆಗಿದೆ. ಆದ್ರೆ ಆನೆಗಳನ್ನ ಮನೆಯ ಒಳಗಡೆ ಯಾರು ಸಾಕ್ತಾರೆ ಹೇಳಿ? ಆದ್ರೆ ಈಗ ನೀವು ನೋಡ್ತಾ ಇರುವ ಒಬ್ಬ ಮಹಿಳೆ ಆ ಆನೆ ಮರಿಯನ್ನ ತನ್ನ ಮನೆಯಲ್ಲಿ ಸಾಕ್ತಿದ್ದಾಳೆ. ಒಂದು ನದಿಯಲ್ಲಿ ಈ ಆನೆ ಮರಿ ಕೊಚ್ಚಿ ಹೋಗುವಾಗ ಈ ಮಹಿಳೆ ಕಾಪಾಡಿ ತನ್ನ ಮನೆಗೆ ತೆಗೆದುಕೊಂಡು ಬರ್ತಾಳೆ. ಆಗಿನಿಂದ ಈಕೆ ತನ್ನ ಮನೆಯಲ್ಲೇ ಆ ಮರಿಯನ್ನ ಸಾಕ್ತಾ ಇದ್ದಾಳೆ. ಇದ್ರ ಜೊತೆ ಪ್ರತಿದಿನ ಆಟವಾಡ್ತಾಳೆ. ಹೊರಗಡೆ ವಾಕಿಂಗ್ ಕೂಡ ಕರೆದುಕೊಂಡು ಹೋಗ್ತಾಳೆ. ಇದ್ರ ಜೊತೆಗೆ ಆ ಆನೆಯ ಮರಿ ಈಕೆಯ ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು. ಒಂದು ತರ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನ ತರ ಈಕೆ ನೋಡ್ಕೊಳ್ತಾ ಇದ್ದಾಳೆ. ಫ್ರೆಂಡ್ಸ್, ಈ ಪ್ರಾಣಿಗಳಲ್ಲಿ ನೀವು ಯಾವ ಪ್ರಾಣಿಯನ್ನ ಮನೆಯಲ್ಲಿ ಸಾಕುವುದಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬೇರೆ ಪ್ರಾಣಿಗಳ ಹೆಸರನ್ನ ಕೂಡ ನೀವು ಕಾಮೆಂಟ್ ಮಾಡಬಹುದು. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.